ಇರೋದು ಅಂತ ನಂಬರ್ ತೆಗಿ. ಬಾ ಅಲ್ಲ ಕಡೆ ಎಲ್ಲ ಬನ್ನಿ. ನಿಂತ್ಕೊಳ್ಳಿ ಅಲ್ಲಿ ಕಡವಾ ಕಡವ ಲೈನ್ ಸ ಪೂರ ಅಲ್ಲಿ ಕಡವ ಜೀವ ಈ ಕಡೆ ಬಂದ್ರಪ್ಪ ಸೆಂಟ್ರಿಗೆ. ನಮಸ್ಕಾರ ಸ್ನೇಹಿತರೆ, ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಒಂದು ಇವತ್ತು ಘಟನೆ ನಡೆದಿದೆ. ಏನು ಘಟನೆ ಅಂದರೆ ಬಿ ಎಮ್ ಟಿ ಸಿ ಬಸ್ಸವನು ನೋಡಿ, ಒಂದು ಆಟೋ ತೋರಿಸ್ತೀನಿ. ಆಟೋಗೆ ಯಾವ ಥರ ಆಕ್ಸಿಡೆಂಟ್ ಮಾಡಿಬಿಟ್ಟು ಹೋಗಿದ್ದಾನಂದರೆ, ಈ ಆಟೋ ನೋಡಿ, ಇದು ನೋಡಿ ಟಾಪು ಕಿತ್ತೋಗಿದೆ, ಈ ಬಾಡಿ ಎಲ್ಲ ಡ್ಯಾಮೇಜ್ ಮಾಡಿಬಿಟ್ಟು ಬಿ ಎಮ್ ಟಿ ಸಿ ಬಸ್ಸವನು ಓಡೋಗ್ಬಿಟ್ಟಿದ್ದಾನೆ. ಆ ಬಿ ಎಮ್ ಟಿ ಸಿ ಬಸ್ ನಂಬರ್ ನೋಡ್ರೆ ಇಲ್ಲಿದೆ ನೋಡಿ. ಈ ಬಿ ಎಮ್ ಟಿ ಸಿ ಬಸ್ಸು ಎಲ್ಲಿ ಸಿಗುತ್ತೋ ಎಲ್ಲಿಲ್ಲ. ಆ ಡಿಪ್ಪೋ ನಂಬರ್ ಏನಪ್ಪ ಹೇಳಿರೋದು ಇವರು? ಎಮ್ ಎಸ್ ಪಾಳ್ಯ ಡಿಪ್ಪೋ ನಂಬರ್ 45. ನೋಡಿ, ಗೋರ್ಮೆಂಟು ಜಾಬ್ ಮಾಡೋರು ಬಿ ಎಮ್ ಟಿ ಸಿ ಬಸ್ಸವರು. ಬಿ ಎಮ್ ಟಿ ಸಿ ಬಸ್ಸು ಈ ಥರ ಬಸ್ ನಂಬರು ಈ ಥರ ಒಂದು ಆಟೋಗೆ ಗುದ್ದುಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಏನು ನಾಳೆ ದಿವಸ ಆ ಪ್ಯಾಸೆಂಜರ್ಗೆ ಏಟಾಗಿದ್ರೆ, ಡ್ರೈವರ್ಗೆ ಏಟಾಗಿದ್ರೆ ಏನು ಮಾಡ್ತಾಯಿದ್ದೀರಾ? ಹಾಂ, ಗೋರ್ಮೆಂಟ್ ಬಸ್ಸವರು ಇಷ್ಟೊಂದು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಂತ ಗೊತ್ತಿಲ್ವಾ? ಈ ಥರ ಕೇವಲಾಗಿ ಚೀಪಾಗಿ ಓಡಿಸ್ಬಿಟ್ಟು ಒಂದು ಆಟೋ ಚಾಲಕನಿಗೆ ರೋಡಲ್ಲೇ ಗುದ್ದುಬಿಟ್ಟು ಹೋಗಿದ್ರಲ್ಲ, ಎಲ್ಲರಿಗೂ ಸರಿ ಇದು? ಏನಪ್ಪ, ನೀನು ಗುದ್ದಿದ್ಯಾ? ಆಟೋ ಡ್ರೈವರ್, ಬಸ್ ಡ್ರೈವರ್ ಗುದ್ದಿರೋದ ನಿನಗೆ? ಬಸ್ಸಲ್ಲಿ ಬಂದು ಗುದ್ದಿರೋದು ನನಗೆ. ಹಾಂ, ನಾನು ಯೂಟರ್ ಮಾಡ್ಬೇಕಾದ್ರೆ ಒಂದು ಬಂದು ಡೈರೆಕ್ಟ್ ಬಂದಿರೋದು. ಇವಾಗೇನು ಕಂಪ್ಲೇಂಟ್ ಕೊಡ್ತಾ ಇದೆಯಾ? ಮೊದಲು ಡಿಪೋಗೆ ಹೋಗ್ಬಿಟ್ಟು ಮಾತಾಡ್ತೀಯಾ? ಫಸ್ಟ್ ಡಿಪೋ ಅಂತ ಅದೇನು ರೆಸ್ಪಾನ್ಸ್ ಮಾಡ್ತಾರೆ ಅದ್ರ ಮೇಲೆ ಕಂಪ್ಲೇಂಟ್ ಕೊಡೋಣ. ನಮಸ್ಕಾರ ಸ್ನೇಹಿತರೆ, ಗಾಡಿ ನಂಬರು ಕೆ ಎ ನಂಬರ್ ಹೇಳಿ. KA57F2145. ಬಿ ಎಮ್ ಟಿ ಸಿ ಬಸ್ಸವರು ಡ್ರೈವರ್ ಅಂದರೆ ಒಂದು ಮಾನವತೆ ಇರಬೇಕು. ಒಬ್ಬ ಆಟೋ ಚಾಲಕನಿಗೆ ಈ ಥರ ಗುದ್ದುಬಿಟ್ಟು ಈ ಥರ ಗಾಡಿ ಡ್ಯಾಮೇಜ್ ಮಾಡಿ ಹೋಗಿದ್ರಲ್ಲ, ಏನು ನಿಮ್ಮವ್ರು ಕೇಳೋರು ಯಾರು ಇಲ್ವಾ? ಹಾಂ, ಆ ಗಾಡಿಯಲ್ಲಿ ಪ್ಯಾಸೆಂಜರ್ ಇದ್ರಲ್ಲ ರೀ, ಪ್ಯಾಸೆಂಜರ್ ಹೆಚ್ಚು ಕಡಿಮೆ ಆಗ್ತಾಯಿದ್ರೆ ಯಾರು ಹೊಣೆ ಆಗ್ತಾಯಿದ್ರು? ಏನು ಗೌರ್ಮೆಂಟ್ ಜಾಬ್ ಮಾಡ್ತಾಯಿದ್ರ ಅಂತ ಬಿ ಎಮ್ ಟಿ ಸಿ ಬಸ್ಸವ್ರು ಹೆಂಗೆ ಬೇಕಂಗೆ ಕುಣಿತಾ ಇದ್ದೀರಾ ಹೇಳಿ ನೀವು? ಏನು ಗೌರ್ಮೆಂಟ್ ಬಸ್ ಓಡಿಸ್ತಾ ಇದ್ದೀರಾ? ಪ್ರತಿಯೊಬ್ಬ ಡ್ರೈವರು ಜವಾಬ್ದಾರಿಯಿಂದ ಇರಬೇಕಿರುತ್ತೆ. ನೀವು ಜವಾಬ್ದಾರಿ ತೊಗೊಳಿಲ್ಲ ಅಂದರೆ ಏನು ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಇದೆ, ಆ ಸಂಘಟನೆಯಿಂದ ಈ ಡ್ರೈವರ್ ಮೇಲೆ ನಾವು ಎಫ್ ಐ ಆರ್ ಮಾಡ್ತೀವಿ. ಈ ಡ್ರೈವರ್ ಮೇಲೆ ಎಫ್ ಐ ಆರ್ ಮಾಡ್ತೀವಿ. ಇವಾಗ ಏನೋ ನಿಮ್ಮದು ಇದು ಆಕ್ಸಿಡೆಂಟ್ ಮಾಡಿದ್ರ, ಏನು ಆಕ್ಸಿಡೆಂಟು? ಬಾಡಿ ಟಚ್ ಆಗಿದೆ, ಟಾಪು ಕಿತ್ತೋಗಿದೆ, ಹೊಸ ಗಾಡಿ ಅದು. ಆ ಡ್ರೈವರ್ಗೆ ನಿಲ್ಲಿಸಿ ಮಾತಾಡಿದ್ರ ನೀವು? ಮಾತಾಡಿಲ್ಲ. ನಿಮ್ಗೇನು ಓಡಿಸ್ಬೇಕಿತ್ತು, ಓಡಿ ಹೋಗಿದ್ರ. ನೀವು ಕಲ್ಲ ಥರ ಓಡೋಗಿರೋದು ನೀವು. ಒಬ್ಬ ಮಾನವೀಯತೆ ಇರ್ತಾ ಇದ್ರೆ ಡ್ರೈವರ್ಗೆ ನಿಂತ್ಕೊಂಡು ಮಾತಾಡ್ತಾ ಇದ್ರು ನೀವು. ಏನೋ ಐತಪ್ಪ, ತಪ್ಪೈತಂತ ಆ ಡ್ರೈವರ್ಗೆ ಸಹಜ, ಅದು ಮಾನವೀಯತೆ ಇರೋ ಡ್ರೈವರು. ನಿಮ್ಮಂಥ ಡ್ರೈವರ್ಗಳಿಗೋಸ್ಕರನೇ ಕೆಲವು ಡ್ರೈವರ್ಗಳಿಗೆ ಕೆಟ್ಟ ಹೆಸರು ಬರ್ತಾಯಿದೆ. ಎಮ್ ಎಸ್ ಪಾಳ್ಯ ಡಿಪೋ ನಂಬರ್ 45, ಆ ಡಿಪೋಗೆ ಬಂದ್ಬಿಟ್ಟು ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಡ್ರೈವರ್ಗೆ ಯಾವತ್ತೂ ಬಿಟ್ಕೊಡೋಕೆ ಹೋಗ್ಬೇಡಿ. ಇದು ಗೌರ್ಮೆಂಟ್ ಆಫೀಸರ್ ಯಾರು ನೋಡ್ತಾ ಇದ್ದಾರೆ? ಬಿ ಎಮ್ ಟಿ ಸಿ ಅವರು. ಮ್ಯಾನೇಜರ್ ಇರಲಿ, ಸೂಪರ್ವೈಸರ್ ಇರಲಿ, ಗಾಡಿ ನಂಬರ್ ತೋರಿಸ್ಕೊಟ್ಟಿದ್ದೀನಿ. ಇವತ್ತು ಎಷ್ಟು ಗಂಟೆ ಆಗಿರೋದಪ್ಪ ಇದು? 1:20ಕ್ಕೆ 1:10ಕ್ಕೆ ಇಟ್ಕೊಳ್ಳಿ. 1:20ಗೆ ವಿಧಾನಸೌಧ ಸರ್ಕಲ್ಲು ಬರೋ ಟೈಮಲ್ಲಿ ಯಾವ ರೋಡಲ್ಲಿ ಆಗಿದೆ, ಯಾವ ರೋಡಲ್ಲಿ ಇಲ್ಲ ಅಂತ ಆ ಡ್ರೈವರ್ ಕೇಳಿ. ನಾವು ಕಂಪ್ಲೇಂಟ್ ಕೊಟ್ಟು CC ಕ್ಯಾಮ್ರಾ ಚೆಕ್ ಮಾಡಿದ್ರೆ ಇಡೀ ಗೌರ್ಮೆಂಟು ಬಸ್ಸು ಬಿ ಎಮ್ ಟಿ ಸಿ ಅವ್ರಿಗೆ ಏನೋ ಕೆಟ್ಟ ಹೆಸರಾಗುತ್ತೆ. ನೀವೊಂದು ಡ್ರೈವರು, ನಾವೊಂದು ಡ್ರೈವರ್ಗೆ ಮರ್ಯಾದೆ ಕೊಟ್ಟು ನಿಲ್ಲಿಸು, ಮಾತಾಡೋದು ಮಾಡಿ. ಅರ್ಥ ಆಯ್ತಾ? ನೀವು ಒಬ್ಬ ಡ್ರೈವರು, ಇವನು ಒಬ್ಬ ಡ್ರೈವರೇ. ತೊಗೊಂಡು ಬಂದು ಗಾಡಿ ಗುದ್ದುಬಿಟ್ಟು ಹೋಗೋದು ದೊಡ್ಡ ವಿಷಯ ಅಲ್ಲ. ಈ ಬಿ ಎಮ್ ಟಿ ಸಿ ಅವನು ಯಾವನು ಗುದ್ದಿದ್ದಾನೆ ಅವನ ಮೇಲೆ ನಾವು ಕೇಸ್ ಮಾಡ್ತಾಯಿದ್ದೀವಿ. ಬಿ ಎಮ್ ಟಿ ಸಿ ಅವ್ರು ಕೇಸ್ ಮಾಡಬಾರ್ದಂದ್ರೆ ಈ ಡ್ರೈವರ್ಗೆ ಏನು ಲಾಸ್ ಆಗಿದೆ, ಇವನ್ಗೇನು ಗಾಡಿ ಡ್ಯಾಮೇಜ್ ಆಗಿದೆ, ಅದಕ್ಕೆ ಪರಿಹಾರ ಮಾಡಿಕೊಡ್ಬೇಕು. ಈ ಡ್ರೈವರ್ ಪರವಾಗಿ ನಾವು ಜೆ ಭೀಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಸದಾಕಾಲ 24x7 ಇರ್ತೀವಿ. ಓಪನ್ ಸ್ಟೇಟ್ಮೆಂಟು
BMTC ಮ್ಯಾನೇಜರ್ ಇರಲಿ, ಡ್ರೈವರ್ ಇರಲಿ, ಒಬ್ಬ ಡ್ರೈವರ್ ಅಂದರೆ ಮಾನವೀಯತೆ ಕಲೀರಿ. ಯಾರೂ ಇರಲಿ, ಒಬ್ಬ ಡ್ರೈವರ್ಗೆ ರೆಸ್ಪೆಕ್ಟ್ ಕೊಡಿ. ಆಕ್ಸಿಡೆಂಟ್ ಆಯ್ತಾ ನಿಂತ್ಕೊಳ್ಳಿ, ನೋಡಿ ಪ್ಯಾಸೆಂಜರ್ ಇದ್ದಾರಾ, ಡ್ರೈವರ್ಗೆ ಏನಾಯಿತು, ಗಾಡಿಗೆ ಏನಾಯಿತು ಅಂತ ನಿಂತ್ಕೊಂಡು ನೋಡಿಬಿಟ್ಟು ಮಾತುಕತೆ ಮಾತಾಡಬೇಕು. ಕಳ್ಳ ಥರ ಓಡೋಗೋದು ದೊಡ್ಡ ವಿಷಯ ಅಲ್ಲ. ಅದೇ ಒಂದು ನಿನ್ನ ಫೋಟೋ, ಆ ಡ್ರೈವರ್ ನೀನು ಓಡಿಸ್ಕೊಂಡು ಹೋಗಿದೆಯಲ್ಲ BMTC ಬಸ್ಸು, ಅದೊಂದು ಫೋಟೋ ಇದ್ದರೆ ಏನೋ ಮಾಡ್ತಾಯಿದ್ದೆ ನಾನು. ನಂಬರ್ ತೋರ್ಸಪ್ಪ ಇನ್ನೊಂದು ಸತಿ. ಅದು ಡ್ರೈವರ್ ಫೋಟೋ ಇಲ್ಲ, ಬರೀ ಗಾಡಿ ನಂಬರ್ ಫೋಟೋ ಇದೆ. ಏನೋ ನಮ್ಮ ಆಟೋ ಫೋಟೋನೂ ಇದೆ. ಆಟೋ ಡ್ರೈವರ್ ನಮ್ಮ ಸಂಘಟನೆಯಲ್ಲಿದ್ದಾನೆ, ಒಬ್ಬ ಮೆಂಬರ್ಶಿಪ್ಪಲ್ಲಿದ್ದಾನೆ ಆ ಡ್ರೈವರು. ಈ ಥರ ನೀನು ತೊಗೊಂಡೋಗ್ಬಿಟ್ಟು ಈಗ ಬಸ್ ನಂಬರು ಆಟೋ ಗುದ್ದಿದೆಯಲ್ಲ. ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಈ ಬಸ್ಸು ಎಲ್ಲಿ ಸಿಗುತ್ತೆ, ಇದು ಬಸ್ಸು ಡ್ರೈವರ್ ಯಾರು ಅಂದ್ರೂ ಇಮಿಡಿಯೇಟ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ನಂಬರ್ ಬಂದು 9141802041. ಆಕ್ಸಿಡೆಂಟ್ ಟೈಮ್ ಇಡೀ ಪಬ್ಲಿಕ್ ಗೊತ್ತಾಗಬೇಕು, BMTC ಬಸ್ಸು ಡ್ರೈವರು ಒಬ್ಬ ಆಟೋ ಚಾಲಕನಿಗೆ ಗುದ್ದಿ ಓಡೋಗಿದ್ದಾನೆ. ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಈ ವಿಡಿಯೋ ಶೇರ್ ಮಾಡಿ. ಗೌರ್ಮೆಂಟ್ ಆಫೀಸರು, ಬಸ್ ಓಡಿಸೋನು ಗೌರ್ಮೆಂಟ್ ಜಾಬ್ ಇರ್ಬೋದು, ಏನೋ ಇವ್ರು ಪ್ರೈವೇಟೇ ಇರ್ಬೋದು. ಆಟೋ ಡ್ರೈವರ್ ಅವ್ರಿಗೂ ಮಾನವೀಯತೆ ಇದೆ, ಅವ್ರಿಗೂ ಪ್ರಾಣ ಇದೆ. ಅವರು ಕಷ್ಟ ಸಾಲ ಮಾಡಿ ಒಂದು ಕಷ್ಟಕ್ಕಂತ ಒಂದು ಗಾಡಿ ಹಾಕೊಂಡು ಮನೆ ಮೇಂಟೆನೆನ್ಸ್ ಮಾಡ್ತಾರೆ. ನಿಮ್ಮಂಥವ್ರಿಗೋಸ್ಕರನೇ ಇಂಥ ಡ್ರೈವರ್ಗಳು ಕಷ್ಟ ಆಗೋದು, ತೊಂದರೆಗಳಾಗೋದು. ಈಗ ಗಾಡಿ ಗುದ್ದುಬಿಟ್ಟು ಹೋಗಿದ್ರಲ್ಲ, ಅವ್ನು ಯಾವನು ಕೊಡ್ತಾನೆ ಬಂಡವಾಳ? ಅವ್ನ ಗಾಡಿ ಫೈನಾನ್ಸ್ ಕಟ್ಟಬೇಕು, ಇನ್ಶೂರೆನ್ಸ್ ಕಟ್ಟಬೇಕು, EMI ಕಟ್ಟಬೇಕು. ಹಾಂ, ಅವ್ನ ಕೈಗೆ ಏಟಾಗಿದೆಯಲ್ಲ, ಏನು ಮಾಡ್ತೀರಾ ನೀವು? ಗುದ್ದುಬಿಟ್ಟು ಓಡೋಗಿದ್ರಲ್ಲ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಇದು BMTC ಪ್ರತಿಯೊಬ್ಬ ಡ್ರೈವರ್ಗೆ ಶೇರ್ ಮಾಡಿ ವಿಡಿಯೋ. ಆ ಸೂಪರ್ವೈಸರ್ ಇರಲಿ, ಮ್ಯಾನೇಜರ್ ಇರಲಿ, ಯಾರೂ ಇರಲಿ, ಅವ್ರು ಬಂದು ಕ್ಷಮೆ ಕೇಳೋವರೆಗೂ ನಾವು ಬಿಡೋರಲ್ಲ. ಎಲ್ಲಿ ಬೇಕು ಅಲ್ಲಿವರೆಗೂ ನಾವು ಓಡೋಕ್ಕೆ ಸಿದ್ಧವಾಗಿದ್ದೀವಿ, ಅಲ್ಲಿವರೆಗೂ ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಚಾಲಕರ ಪರವಾಗಿ ಧ್ವನಿ ಎತ್ತಕ್ಕೆ ನಾವು ಸಿದ್ಧವಾಗಿದ್ದೀವಿ. ಇವತ್ತು ನಮ್ಮ ಸಂಘಟನೆಯಲ್ಲಿ ಇರೋ ಒಬ್ಬ ಡ್ರೈವರ್ಗೆ ಈ ಥರ ತೊಂದರೆ ಆಗಿದ್ದೋಸ್ಕರ ನಾವು ಧ್ವನಿ ಎತ್ತಿತಾ ಇದ್ದೀವಿ. ನಾಳೆ ದಿವಸ ನಿಮಗೂ ತೊಂದರೆ ಆಗುತ್ತೆ, ನಾವು ಧ್ವನಿ ಎತ್ತಕ್ಕೆ ಸಿದ್ಧವಾಗಿರ್ತೀವಿ. ಈ ಥರ ನಾಳೆ ಕೆಲಸ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಡ್ರೈವರ್ ಕರ್ತವ್ಯ ಏನಿದೆ ನಿಭಾಯಿಸಿ. ನಮಸ್ಕಾರ.